ಹಲೋ ಗೆಳೆಯರೇ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ವತಿಯಿಂದ ನಡೀತಾ ಇರುವ ವಿವಿಧ ನೇಮಕಾತಿಗಳ ಅಥವಾ ವಿವಿಧ ಪರೀಕ್ಷೆಗಳ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅನ್ನುವಂತಹ ನೋಟಿಸನ್ನು ರಿಲೀಸ್ ಮಾಡಲಾಗಿದೆ. ಇದರಲ್ಲಿ ವಿವಿಧ ಹುದ್ದೆಗಳ ಒಂದು ನೇಮಕಾತಿ ಪರೀಕ್ಷೆ ನಡೆದಿರ್ತಕ್ಕಂಥದ್ದು ಮತ್ತು ಅಭ್ಯರ್ಥಿಗಳು ಕೂಡ ಆ ಒಂದು ಫಲಿತಾಂಶಕ್ಕೆ ಕಾಯ್ತಾ ಇರತಕ್ಕಂಥದ್ದು. ಸೊ ಯಾರೆಲ್ಲ ಈ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿದ್ರು, ಸೊ ಅವರಿಗೆಲ್ಲರಿಗೂ ಕೂಡ ಉಪಯುಕ್ತ ಆಗ್ತಕ್ಕಂತಹ ಒಂದು ವಿಡಿಯೋ ಇದಾಗಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರತಕ್ಕಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನೀವು ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡಿಬೋದು. ಸ್ನೇಹಿತರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಈ ಸ್ಟೇಟಸ್ ರಿಪೋರ್ಟನ್ನು ದಿನಾಂಕ 29/12/2020 ರಿಲೀಸ್ ಮಾಡಲಾಗಿತ್ತು. ರಿಸಲ್ಟ್ ಟು ಬಿ ಡಿಕ್ಲೇರ್ಡ್ ಬೈ ದಿ ಕಮಿಷನ್ ಈ ದಿನಾಂಕಗಳಂದು ಟೆಂಟೇಟಿವ್ ದಿನಾಂಕಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಮೊದಲನೇದಾಗಿ ಹುದ್ದೆಗಳು ಮತ್ತು ಅದರ ಒಂದು ಟೆಂಟೇಟಿವ್ ಡೇಟ್ ಫಾರ್ ಡಿಕ್ಲರೇಷನ್ ಆಫ್ ರಿಸಲ್ಟನ್ನು ನೋಡೋದಾದರೆ, ಫಸ್ಟು ಜೂನಿಯರ್ ಇಂಜಿನಿಯರ್ ಅಂತೇಳಿ ಕಾಲ್ ಮಾಡಲಾಗಿತ್ತು. ಇದರಲ್ಲಿ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಮತ್ತು ಕ್ವಾಂಟಿಟಿ ಸರ್ವೇಯಿಂಗ್ ಆ್ಯಂಡ್ ಕಾಂಟ್ರಾಕ್ಟ್ಸ್ ಹುದ್ದೆಗಳಿತ್ತು. 2018 ಈ ಒಂದು ಪರೀಕ್ಷೆ ನಡೆಯಿತು. ಫೈನಲ್ ರಿಸಲ್ಟು ದಿನಾಂಕ 11/1/2021 ರಿಲೀಸ್ ಆಗುತ್ತೆ. ಕಂಬೈನ್ಡ್ ಹೈಯರ್ ಸೆಕೆಂಡ್ರಿ ಲೆವೆಲ್ ಎಕ್ಸಾಮಿನೇಷನ್ ಟೈರ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಸಲ್ಟ್ ಇದು 2019 ಪರೀಕ್ಷೆ 15 ಜನವರಿ 2021 ರಿಲೀಸ್ ಆಗುತ್ತೆ. ಇನ್ನು ಕಾನ್ಸ್ಟೇಬಲ್ GDಯಲ್ಲಿ ಇನ್ CAPF ಅಂಡ್ NIA SSF ಅಂಡ್ ರೈಫಲ್ ಮ್ಯಾನ್, ಇದು ಅಸ್ಸಾಂ ರೈಫಲ್ ಎಕ್ಸಾಮಿನೇಷನ್ 2018 ನಡೆದಿತ್ತು. ಇದರ ಒಂದು ಫೈನಲ್ ರಿಸಲ್ಟು 20/1/2021 ರಿಲೀಸ್ ಆಗುತ್ತೆ. ಅನಂತರ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಅಂಡ್ ಸೀನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮ್ ಪೇಪರ್ 1ಗೆ ಸಂಬಂಧಪಟ್ಟಂಥ ಪರೀಕ್ಷೆ 2020 ನಡೆದಿತ್ತು. ಅದು ಜನವರಿ 20, 2021 ರಿಸಲ್ಟ್ ಅನೌನ್ಸ್ ಆಗುತ್ತೆ. ಕಂಬೈನ್ಡ್ ಹೈಯರ್ ಲೆವೆಲ್ ಎಕ್ಸಾಮಿನೇಷನ್ 2019 ಟೈರ್ 2 ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಲಾಗಿತ್ತು. ಇದರ ಒಂದು ರಿಸಲ್ಟ್ ದಿನಾಂಕ 20 ಫೆಬ್ರವರಿ 2021 ರಿಲೀಸ್ ಆಗುತ್ತೆ. ಇನ್ನು 6ನೇಯ ಹುದ್ದೆ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಅಂಡ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫಾರೆಸ್ಟ್ ಎಕ್ಸಾಮಿನೇಷನ್ 2020 ಇದರ ಪತ್ರಿಕೆ 1ರ ಪರೀಕ್ಷೆ ನಡೆದಿತ್ತು. ಅದು ಫೆಬ್ರವರಿ 26, 2021 ರಿಲೀಸ್ ಆಗುತ್ತೆ. ಜೂನಿಯರ್ ಇಂಜಿನಿಯರ್, ಇದು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಆ್ಯಂಡ್ ಕ್ವಾಂಟಿಟಿ ಸರ್ವೇಯಿಂಗ್ ಆ್ಯಂಡ್ ಕಾಂಟ್ರಾಕ್ಟ್ ಎಕ್ಸಾಮಿನೇಷನ್ 2019 ಪತ್ರಿಕೆ 1ರ ಎಕ್ಸಾಮ್ ನಡೆದಿತ್ತು. ಇದು ಫೆಬ್ರವರಿ 26, 2021 ಇದರ ರಿಸಲ್ಟ್ ರಿಲೀಸ್ ಆಗುತ್ತೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಇದು ಫೈನಲ್ ರಿಸಲ್ಟ್ 2019 5/3/2021 ರಿಲೀಸ್ ಆಗುವ ನಿರೀಕ್ಷೆ ಇದೆ. ಕಾನ್ಸ್ಟೇಬಲ್ ಮೇಲ್ ಅಂಡ್ ಫೀಮೇಲ್, ಇದು ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನನ್ನು 2020 ನಡೆಸಲಾಗಿತ್ತು. ಇದರ ಒಂದು ರಿಸಲ್ಟ್ 15/3/2021 ರಿಲೀಸ್ ಆಗುವ ನಿರೀಕ್ಷೆ ಇದೆ. ಇನ್ನು CGLE ಅಂದರೆ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಫೈನಲ್ ರಿಸಲ್ಟ್ ಇದು ದಿನಾಂಕ 31/3/2021 ರಿಲೀಸ್ ಆಗುತ್ತೆ. ಆನಂತರ ಎಕ್ಸಾಮಿನೇಷನ್ ಫಾರ್ ಸೆಲೆಕ್ಷನ್ ಪೋಸ್ಟ್ಸ್ ಫೇಸ್ 8ನೇ ಹಂತದ ಒಂದು ಪರೀಕ್ಷೆ, ಕಂಪ್ಯೂಟರ್ ಪರೀಕ್ಷೆ 2020 ನಡೆದಿತ್ತು. ಇದರ ಒಂದು ರಿಸಲ್ಟ್ ಏಪ್ರಿಲ್ 9 2021 ರಿಲೀಸ್ ಆಗುತ್ತೆ. ಸ್ಟೆನೋಗ್ರಾಫರ್ ಗ್ರೇಡ್ C ಅಂಡ್ D ಎಕ್ಸಾಮಿನೇಷನ್ ನಡೆದಿತ್ತು. ಅದು 9/4/2021 ರಿಲೀಸ್ ಆಗುವ ಚಾನ್ಸಸ್ ಇದೆ. ಡೆಲ್ಲಿ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ CAPF ಅಂಡ್ ASI ಇನ್ CISF ಅಂತೇಳಿ, ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಲ್ಲಿ ಈ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯ ಒಂದು ಫೈನಲ್ ರಿಸಲ್ಟ್ ಕಾಯ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಫೆಬ್ರವರಿ 20 ಅದು ನಿರೀಕ್ಷೆ ಇದೆ. ಇನ್ನು ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಅಂತೇಳಿ, ಸೊ ಇದು ಫೈನಲ್ ರಿಸಲ್ಟು ದಿನಾಂಕ ಜೂನ್ 30, 2021 ರಿಲೀಸ್ ಆಗುವ ಸಾಧ್ಯತೆ ಇದೆ. ಗೆಳೆಯರೆ, ಇದೆಲ್ಲ ಕೂಡ ಟೆಂಟೇಟಿವ್ ಡೇಟನ್ನು ಡಿಕ್ಲರೇಷನ್ ಯಾವಾಗ ಮಾಡ್ಬೋದು ಅಂತಕ್ಕಂಥ ಒಂದು ಟೆಂಟೇಟಿವ್ ಡೇಟನ್ನು ರಿಲೀಸ್ ಮಾಡಲಾಗಿದೆ. ಯಾರೆಲ್ಲ ಈ ಹುದ್ದೆಗಳ ಒಂದು ಪರೀಕ್ಷೆಯನ್ನು ಬರೆದು ಅಟೆಂಡ್ ಮಾಡಿ ಅದರ ಒಂದು ಫಲಿತಾಂಶ ಪ್ರಕಟಣೆಗಾಗಿ ಕಾಯ್ತಾ ಇದ್ದೀರೋ, ಸೊ ಅವರ ಒಂದು ಗಮನಕ್ಕೆ ಈ ಒಂದು ಮಾಹಿತಿಯನ್ನು ತರಲಾಗಿದೆ. ಇದಿಷ್ಟು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿಯಾಗಿದೆ. ಇದೇ ರೀತಿಯ ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.